ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪ್ರತಿಮಾ ಲಕ್ಷಣ ಇದನ್ನು ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕಾದದ್ದು. ವಾಸ್ತವಿಕವಾಗಿ ಪ್ರತಿಮಾ ಲಕ್ಷಣ ಯಾಕೆ ತಿಳ್ಕೊಳ್ಬೇಕು? ಶಿಲ್ಪಿಗಳು ತಿಳ್ಕೊಂಡ್ರೆ ಸಾಕು. ಹೌದು, ಶಿಲ್ಪಿಗಳು ತಿಳ್ಕೊಂಡ್ರೆ ಸಾಕು. ಆದರೆ ಶಿಲ್ಪವನ್ನು ನಾವು ಹೇಗೆ ಪರಿಭಾವಿಸಬೇಕು, ಶಿಲ್ಪದ ಲಕ್ಷಣ ಗೊತ್ತಿದ್ದರೆ ಯಾವುದನ್ನು ಹೆಂಗೆ ತಿಳ್ಕೊಳ್ಬೇಕು ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಶಿಲ್ಪದ ಲಕ್ಷಣ ತಿಳ್ಕೊಳ್ಬೇಕು. ಅದರಲ್ಲಿಯೂ ಕೂಡ ಪ್ರಾಚೀನ ಶಿಲ್ಪ ಬೇರೆ ತರಹ ಇರುತ್ತೆ, ನವೀನ ಶಿಲ್ಪ ಬೇರೆ ತರಹ ಇರುತ್ತೆ. ಈ ಭಾರತದ ಶಿಲ್ಪಶಾಸ್ತ್ರದ ಮೂಲ ಕಲ್ಪನೆ ಒಂದನ್ನು ಹೇಳ್ತೇನೆ. ಉಳಿದದ್ದು ಎಷ್ಟು ಹೇಳಲಿಕ್ಕಾಗತ್ತೋ ಗೊತ್ತಿಲ್ಲ, ಯಾಕೆಂದರೆ ನಾವು ಪೂರ್ತಿ ಅದರಲ್ಲಿ ಹೋಗೋದಕ್ಕಿಂತ ಕೆಲವೊಂದು ಅಂಶಗಳನ್ನು ನಾನು ಹೇಳ್ತೇನೆ. ಪ್ರಾಚೀನ ಭಾರತದ ಶಿಲ್ಪ ಇದೆಯಲ್ಲ, ಅದನ್ನು ಬಿಡಿಸಿದ್ರೆ ಗಂಜೀಫಾ ಆಗತ್ತೆ. ಇವಾಗ ಪಲಿಮಾರು ಮಠದ ರಾಮದೇವರ ಚಿತ್ರ ಇದೆ, ಅದನ್ನು ನೀವು ಬಿಡಿಸಿದರೆ ಗಂಜೀಫಾ ಆಗತ್ತೆ, ಗಂಜೀಫಾ ಚಿತ್ರ ಆಗತ್ತೆ. ಶಿಲ್ಪದ ಪಿಕ್ಟೋರಿಯಲ್ ಫಾರ್ಮ್ ಗಂಜೀಫಾ. ಮತ್ತು ನಾವು ಈ ಗ್ರಂಥಗಳಲ್ಲಿ ಅವರ ವರ್ಣನೆಯನ್ನು ನಾವು ನೋಡುತ್ತೇವೆ. ರಾಮನ ವರ್ಣನೆ, ಕೃಷ್ಣನ ವರ್ಣನೆ ಎಲ್ಲ ನೋಡುತ್ತೇವೆ. ಆವಾಗ ನೀವು ಅನಿವಾರ್ಯ ಆ ಒಂದು ಆರ್ಟಿಗೆ ಬರಬೇಕಾಗತ್ತೆ. ನಾವು ಈಗ ಏನು ನೋಡ್ತಾ ಇದ್ದೇವೆ ಚಿತ್ರಕಲ್ಪ, ಅದು ಬೇಸಿಕಲಿ ರವಿವರ್ಮನಿಂದ ಪ್ರವೃತ್ತವಾದದ್ದು. ಮೊದಲು ಗೋವಿಂದಾಚಾರ್ಯರು ಆ ಗಂಜೀಫಾ ಚಿತ್ರವನ್ನು ಮಾಡಿದಾಗ ಗಾಬರಿ ಆಯ್ತು ಎಲ್ಲರಿಗೂ. ಯಾಕೆಂದರೆ ರವಿವರ್ಮನ ಚಿತ್ರ ನೋಡಿ 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 ಅಭ್ಯಾಸ ನಮಗೆ. ಹೀಗಾಗಿ ರವಿವರ್ಮನಿಗೆ ಯಾರು ಒಬ್ಳು ಮಾಡೆಲ್ ಬೇಕಲ್ಲ, ಒಬ್ಳು ಮಾಡೆಲ್ ಬೇಕು. ಚಿತ್ರ ಬರೆಯುವವರಿಗೆ, ಅದು ದೇವತೆಗಳ ಚಿತ್ರ ಬರೆಯುವವರಿಗೆ ಒಬ್ಬರು ಮಾಡೆಲ್. ಯಾವ ತರಹ, ಯಾವ ಮೋರೆಯನ್ನು ಹಾಕೋದು, ಅದಕ್ಕೆ ಅವನೇನು ಮಾಡ್ದ, ಅವರ ಅಕ್ಕನ ಮಗಳನ್ನು ಇಟ್ಕೊಂಡ. ರಾಜ ರವಿವರ್ಮ ಕೇರಳದವನು ಅಕ್ಕನ ಮಗಳನ್ನು ಇಟ್ಕೊಂಡ. ಅದರಿಂದಾಗಿ ನೀವು ನೋಡಿದ್ರೆ ಲಕ್ಷ್ಮಿನೂ ಅದೇ ರೀತಿ, ದಮಯಂತಿಯೂ ಅದೇ ರೀತಿ, ಸರಸ್ವತಿಯೂ ಅವಳೇ, ಸೀತೆಯೂ ಅವಳೇ, ಮುಖಭಾವದಲ್ಲಿಯೂ ವ್ಯತ್ಯಾಸ ಇಲ್ಲ. ಹಾಗಾದರೆ ರವಿವರ್ಮ ಅಂತ ಏನು ಗ್ರೇಟ್ ಅಲ್ವಾ? ಗ್ರೇಟೇ. ಯಾಕೆಂದರೆ ಮರದಿಂದ ಬಣ್ಣಗಳನ್ನು ತೆಗೆದು, ಅವಾಗೆಲ್ಲ ಈ ತರಹ ರೆಡಿಮೇಡ್ ಸಿಗ್ತಾ ಇರಲಿಲ್ಲ. ನಮಗೆ ಇವತ್ತು ಯಾರಿಗೂ ಬಣ್ಣ ಸಿಗತ್ತೆ, ಸೀದಾ ಹೋದರೆ ಕ್ರೇಟನ್ ಗಟ್ಟಲೆ ತಂದುಬಿಡ್ಬೋದು ಒಂದೊಂದು ಬಣ್ಣನ. ಪ್ಯಾಲೆಟ್ ಇರಲಿಲ್ಲ ಅವಾಗ, ಕಲರ್ ಪ್ಯಾಲೆಟ್ ಅಂತ ಬರುತ್ತಲ್ಲ, ಅದಿರಲಿಲ್ಲ. ಆದ್ದರಿಂದಾಗಿ ಮರದಿಂದ ಬಣ್ಣವನ್ನು ತೆಗೆದು ಯಾವುದೋ ಪುಡಿ ಮಾಡಿ, ಯಾವುದೋ ಉಜ್ಜಿ, ಅದು ಆ ಪರಿಮಳ ಕಳೆದುಕೊಳ್ಳೋ ಹಾಗೆ ಮಾಡಿ ಸಾವಿರ ಸಮಸ್ಯೆಗಳಿತ್ತವತ್ತು. ಸೊ ಆ ಬಣ್ಣದ ಕಾಂಬಿನೇಷನ್ನು ನನಗೆ ಇವತ್ತು ಬಣ್ಣ ಗೊತ್ತಾಗಲ್ಲ.
ವೈಯಕ್ತಿಕವಾಗಿ ನನಗೆ ಹೇಳಿದ್ರೆ ನನಗೆ ಬಣ್ಣ ಗೊತ್ತಾಗೋದಿಲ್ಲ. ನನ್ನ ಮಗಳು ಅದನ್ನೇ ಬೈತಾ ಇರ್ತಾಳೆ, ಬಣ್ಣನೇ ಗೊತ್ತಾಗಲ್ಲ ನಿನಗೆ ಅಂತ. ಹೌದು, ಆ ಬಣ್ಣ ಸೂಕ್ಷ್ಮಗಳು, ಅದರ ಮತ್ತು ಇವತ್ತಿನ ಬೇರೆ ಬೇರೆ ಗ್ರೀನಿನಲ್ಲಿರುವ ಬ್ಲೂನಲ್ಲಿ ಇರುವಂತಹ ವ್ಯತ್ಯಾಸಗಳು ಅದೆಲ್ಲ ಗೊತ್ತಾಗೋದಿಲ್ಲ. ಪ್ರಾಯ ನನ್ನ ಕಾಲದವ್ರು ಬಹಳಷ್ಟು ಜನ ಗೊತ್ತಾಗಲ್ಲ ಅಂತ ಅನ್ಕೋತೇನೆ. ಯಾಕೆಂದ್ರೆ ನಮಗೆ ಇದ್ದದ್ದು 7 ತಪ್ಪಿದ್ರೆ 4, ಅಷ್ಟೊಂದು ವೈವಿಧ್ಯಗಳು ಇರಲಿಲ್ಲ. ಹೀಗಾಗಿ ಈ ಬಣ್ಣ ಅನ್ನೋದಿದೆಯಲ್ಲ, ಅದನ್ನೆಲ್ಲ ಕಂಡಿಡಿದು ತೆಗೆದು ಅದೆಲ್ಲ ದೊಡ್ಡ ಸಾಧನೆ. ಆದರೆ ಮುಖಭಾವವನ್ನು ಚಿತ್ರಿಸಬೇಕಾದ್ರೆ ಎಲ್ಲ ಒಂದೇ ರೀತಿ. ಅದರಿಂದಾಗಿ ನಮಗೆ ಏನು ಅನ್ನಿಸಿಬಿಡ್ತು, ಪುರಾಣಗಳು ಹೇಳಿದ ಮತ್ತು ಶಿಲ್ಪವನ್ನು ನೋಡುವ ಕಣ್ಣನ್ನೇ ಕಿತ್ಕೊಂಡ ಹಾಗಾಗೋಯಿತು. ಶಿಲ್ಪವನ್ನು ನೋಡುವಾಗ ನಾವು ಫಿಗರೇಟಿವ್ ಆಗಿ ನೋಡೋದಿಲ್ಲ, ಅಥವಾ ಫಿಗರೇಟಿವ್ ಆಗಿ ಮಾತ್ರ ನೋಡುತ್ತೇವೆ. ಭಾರತೀಯ ಚಿತ್ರಕಲೆಯಲ್ಲಿ ಎರಡು ಕೂಡ ಮಿಕ್ಸಪ್ ಆಗುತ್ತೆ, ಫಿಗರೇಟಿವ್ ಮತ್ತು ಅಬ್ಸ್ಟ್ರಾಕ್ಟ್. ನೋಡಿ, ಅವಾಗ ಫೋಟೋ ಬರುವ ಮೊದಲು ಒಬ್ಬ ಆರ್ಟಿಸ್ಟು ಒಬ್ಬನ ಮನೆಯಲ್ಲಿ ಕೂತ್ಕೊಳ್ಳೋದು, ಚಿತ್ರ ಬರಿಬೇಕು. 1 ತಿಂಗಳು 2 ತಿಂಗಳು ಇವ್ರ ಮನೆ ಊಟ, ಆಮೇಲೆ ಇವನು ಹೇಳಿದ ಭಂಗಿಯಲ್ಲಿ ನಿಂತ್ಕೊಳ್ಬೇಕು ಗಂಟೆಗಟ್ಟಲೆ. ಹಾಗೆ ಮಾಡಿ ಅವರು ಓಡಾಡುವಾಗ ಹೇಗಿರುತ್ತೆ, ನಕ್ಕಾಗ ಹೇಗಿರುತ್ತೆ ಎಲ್ಲವನ್ನು ನೋಡಿ ಮುಖದ ಗೆರೆಗಳನ್ನು ಹಾಕಬೇಕು. ಅವರ ಕೈ ಎಷ್ಟು ಉದ್ದ ಬರುತ್ತೆ, ಅವರ ಭಂಗಿ ಯಾವುದಿರಬೇಕು, ಯಾವ ಭಂಗಿ ಇದ್ದರೆ ಉತ್ತಮ, ಇದೆಲ್ಲ ಒಂದು ಉಪಜೀವಿಕೆ, ಒಂದು ಇಡೀ ಜಾಬ್. ಅದನ್ನು ಕಸಿದದ್ದು ಯಾವುದು ಅಂತ ಹೇಳಿದ್ರೆ ಕ್ಯಾಮರಾದ ಆವಿಷ್ಕಾರ. ಕ್ಯಾಮರಾದ ಆವಿಷ್ಕಾರ ಬಂದಾಗ ಇಡೀ ಕೊಚ್ಕೊಂಡು ಹೊರಟೋಯ್ತು, ಕೆಲಸವೇ ಹೊರಟೋಯ್ತು. ಆವಾಗ ಪಿಕಾಸೋಗೆ ಅನ್ನಿಸ್ತು, ಇಲ್ಲ ನಾನು ಬೇರೆ ತರಹ ಮಾಡಬೇಕು. ಆವಾಗ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಶುರು ಆಗಿದ್ದು. ಅಬ್ಸ್ಟ್ರಾಕ್ಟು, ಆಮೇಲೆ ಸರ್ರಿಯಲ್ ಪೇಂಟಿಂಗ್ ಅಂತ ಬಂತು. ಇದೆಲ್ಲ ಪೇಂಟಿಂಗ್ ಮಾಡುವಾಗ ಆ ಚಿತ್ರದ ಬೇರೆ ಬೇರೆ ಇಂಪ್ರೆಷನಿಸ್ಟ್ ಅಂತ ಹೇಳಿ ಶುರು ಆಯಿತು. ಈ ತರಹ ಕ್ಯಾರಿಕೇಚರ್ ಆಮೇಲೆ ಬಂತು. ಆಮೇಲೆ ಈ ತರಹದ ಚಿತ್ರದ ಪದ್ಧತಿ ಭಾರತದಲ್ಲಿ ಒಂದು ವೇಳೆ ಬಂದಿದ್ರೂ ಕೂಡ ಇವರು ಯಾರದ ಚಿತ್ರ ಹಿಡಿಲಿಕ್ಕೆ ಸಾಧ್ಯ ಇಲ್ವೋ ಅವ್ರದನ್ನೇ ಕೊಡೋದು. ಶಿಲ್ಪದವ್ರು ಕೆತ್ತುತ್ತಾ ಇದ್ರು, ಆ ಶಿಲ್ಪದಲ್ಲಿ ಕೆತ್ತುವಾಗ ನೀವು ನೋಡಿ, ಮರದ ಪ್ರತಿಮೆ ಅಥವಾ ಈ ಲೋಹದ ಪ್ರತಿಮೆ, ಆ ಲೋಹದ ಪ್ರತಿಮೆಯನ್ನು ನೀವು ಚಿತ್ರೀಕರಣ ಮಾಡಿದಾಗ ಅದರ ಅಬ್ಸ್ಟ್ರಾಕ್ಟ್ ಏನು ಅಂತ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಅಬ್ಸ್ಟ್ರಾಕ್ಟಿನ ಅಂಶಗಳು ಏನಿತ್ತು ಅಂತ. ಅದರಿಂದಾಗಿ ನಾವು ಒಂದು ಚಿತ್ರವನ್ನು ಹೇಗೆ ನೋಡಬೇಕು ಅನ್ನೋದಕ್ಕೆ ಹಲವಾರು ಮಾಪನಗಳಿದೆ. ವಾಲ್ಮೀಕಿ ರಾಮಾಯಣ ರಾಮನ ಇಡೀ ಮುಡಿಯಿಂದ ಹಿಡಿದು ಅಡಿಯವರೆಗೆ ಅಥವಾ ಅಡಿಯಿಂದ ಹಿಡಿದು ಮುಡಿಯವರೆಗೆ ಪೂರ್ತಿ ಚಿತ್ರಣವನ್ನು ಕೊಡುತ್ತೆ. ಪುರುಷ ಲಕ್ಷಣ ಏನು, ಸ್ತ್ರೀ ಲಕ್ಷಣ ಏನು, ಎಲ್ಲವನ್ನು ಕೊಡುತ್ತೆ. ನೀವು ಅದನ್ನು ತಿಳಿದುಕೊಂಡ್ರೆ ಒಂದು ಪ್ರತಿಮೆ ಹೇಗೆ ಕೆತ್ತಿದ್ದಾರೆ, ಯಾವ ಪ್ರತಿಮೆ ಹೇಗೆ ಇರಬೇಕಿತ್ತು, ಇವುಗಳನ್ನೆಲ್ಲ ತಿಳಿದ ಹಾಗಾಗತ್ತೆ. ಅದೇ ಹೇಳನಲ್ಲ, ಮೊದಲು ಗಂಜೀಫಾ ಚಿತ್ರವನ್ನು ನೋಡಿದಾಗ ಬಹಳ ಜನ ಯಾರಿಗೂ ಗೊತ್ತಿಲ್ಲ, ಅಯ್ಯೋ ಏನಿದು ಒಳ್ಳೆ ಹೆಂಗೆಂಗೋ ಇರುತ್ತೆ, ನೋಡಿದ್ರೆ ಭಕ್ತಿನೇ ಬರಲ್ಲ. ನೀವು ಮಧ್ವಾಚಾರ್ಯ ಚಿತ್ರವನ್ನು ನೋಡಿದ್ರು, ಮಧ್ವಾಚಾರ್ಯರ ಚಿತ್ರವನ್ನು ಅಲ್ಲಿ ಉಡುಪಿಯಲ್ಲಿ ಏನಿದೆ ಆ ಚಿತ್ರವನ್ನು ನೀವು ಬಿಡಿಸಿದರೆ, ಆ ಶಿಲ್ಪವನ್ನು ಚಿತ್ರವಾಗಿ ಮಾಡಿದರೆ, ಗುರುಗಳು ಈಗ ಮಾಡಿಸಿದ್ರಲ್ಲ ಆ ಚಿತ್ರ ಬಂದಿಲ್ಲಂತೆ. ಯಾಕೆಂದರೆ ಶಿಲ್ಪದಲ್ಲಿ ಆಗಬೇಕಾದ್ರೆ 2D 3D ಏನಾರು ಮಾಡಬಹುದು, ಸರ್ವಾಂಗೀಣವಾಗಿ ಕೆತ್ತಬಹುದು. ಮುಂದ್ಗಡೆ, ಹಿಂದ್ಗಡೆ, ಮೇಲ್ಗಡೆಯಿಂದ ಈ ತರಹ 3 ಉಬ್ಬಿ ಬರುವ ಹಾಗಿರುತ್ತೆ. ಅದೇ ನಾವು ಈ ಹಳ್ಳಿಗಳಲ್ಲಿ ಹನುಮಂತನ ಪ್ರತಿಮೆಯನ್ನು ಕೆತ್ತುತ್ತೇವಲ್ಲ, ಅದರ ಕಲ್ಲು ಆ ಭಾರವನ್ನು ತಡ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ಆಚೆ ಮೋರೆ ಮಾಡಿರುವ ಹಾಗೆ ಮಾಡಬೇಕಾಗತ್ತೆ.
ಪೂರ್ತಿ ಹಿಂಗೆ ತಂದು ಹಿಂಗೆ ಕೆತ್ತಲಿಕ್ಕಾಗಲ್ಲ. ಅದೊಂದು ಸಮಸ್ಯೆ ಇದೆ. ಅದರಿಂದಾಗಿ ಏನು ಮಾಡ್ತಾರೆ, ಆಚೆ ತಿರ್ಕೊಂಡಿರೋ ಮೂರ್ತಿ ಬರಲಿಕ್ಕೆ ಶುರು ಆಯಿತು. ಆದರೆ ಎಲ್ಲಿ ಕಲ್ಲು ಚೆನ್ನಾಗಿರುತ್ತೆ ಅಲ್ಲಿ ನೇರವಾಗಿ ಅದರ ದೃಷ್ಟಿ ನಮ್ಮ ಮೇಲೆ ಬೀಳುವ ಹಾಗೆ ಮಾಡಬಹುದು. ಹಾಗೆ ಮಾಡಬೇಕು. ಏಕೆಂದರೆ ದೇವರು ನನ್ನನ್ನು ನೋಡ್ತಾ ಇದ್ದಾನೆ ಅಂತ ಅನ್ನಿಸ್ಬೇಕಲ್ವ. ಆ ದೇವರ ಕಣ್ಣೋಟ ನನ್ನ ಮೇಲಿದೆ ಅಂತಲೇ ನಾನು ಅವನದಿದ್ದೇ ಇರುತ್ತೆ. ನಾನು ಭಾವಿಸಿದಾಗ ನನಗೆ ಹೆಚ್ಚಲ್ವ. ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಷ್ಯಾಭ್ಯಂತರ ಶುಚಿ ಅಂತ ಹೇಳೋದು ಯಾಕೆ? ಅವನ ಅಗಲವಾದ ಕಣ್ಗಳ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ ಅಂತನ್ನುವ ಭರವಸೆ ಅದು ನನ್ನನ್ನು ಶುದ್ಧ ಮಾಡೋದು. ನಾನು ಮಾನಸಿಕವಾಗಿ ಶುದ್ಧ ಆಗೋದು ಅಲ್ಲಿ. ಅದರಿಂದಾಗಿ ಕಣ್ಣು ಹೇಗಿರಬೇಕು, ಕಿವಿ ಹೇಗಿರಬೇಕು, ಭುಜ, ತೋಳು, ಕೈ, ಕಟಿ, ಕಾಲು ಹೇಗಿರಬೇಕು, ಅದು ಕೂಡ ಒಂದು. ಶಿಲೆಯನ್ನು ಕೆತ್ತಿದಾಗ ಅದು ಅಚಲ ಪ್ರತಿಮೆ, ಅದರಲ್ಲೇ ಚರ ಪ್ರತಿಮೆ ಇದೆ, ಎತ್ಕೊಂಡು ಹೋಗೋದು. ಮಠದಲ್ಲಿ ಸನ್ಯಾಸಿಗಳು ಪೂಜೆ ಮಾಡೋದೆಲ್ಲ ಎತ್ಕೊಂಡು ಹೋಗೋದು, ಒಂದು ಕಡೆ ನಿಂತಿರೋದಲ್ಲ. ಕೃಷ್ಣನದ್ದು ಮೊನ್ನೆ ತನಕ ಪಂಚಬಂಧ ಆಗಿರಲಿಲ್ಲ, ಆರಾಮಾಗಿ ಹಿಂಗೆ ಎತ್ಕೊಂಡು ಹೋಗ್ಬಿಡ್ಬೋದಿತ್ತು. ಹಾಗೆ ಒಬ್ಬರು ಎತ್ಕೊಂಡು ಹೋಗಿದ್ರು ಕೂಡ, ಅದು ದಾಳಿ ಆಗತ್ತೆ ಅನ್ನುವ ದಟ್ಟ ಸುದ್ದಿ ಹಬ್ಬಿದಾಗ ಒಬ್ಬರು ಸ್ವಾಮಿಗಳು ತಗೊಂಡು ಹೋಗಿದ್ರು. ಪುತ್ತಿಗೆ ಪರ್ಯಾಯವೇ ಆಗ ಕೃಷ್ಣಗುಂಡಿ ಅಲ್ಲಿ ಇದೆ. ಹೀಗಾಗಿ ಶಿಲ್ಪವನ್ನು ಒಬ್ಬ ತಿಳಿಲೇಬೇಕು. ಯಾಕೆಂದರೆ ಭಕ್ತನ ಧ್ಯಾನಕ್ಕೆ ಅನುಕೂಲ. ಮತ್ತು ಈ ಶಿಲ್ಪ ಯಾವ ರೀತಿ ಇದೆ, ಈ ಶಿಲ್ಪದ ಸೌಂದರ್ಯ ಏನು ಅನ್ನೋದು ಗೊತ್ತಾಗಬೇಕಲ್ವ. ಆ ಶಿಲ್ಪದ ಸೌಂದರ್ಯ ಗೊತ್ತಾಗದೆ ಹೋದರೆ ಚೆನ್ನಾಗಿರೋ ಶಿಲ್ಪವನ್ನು ಆಚೆ ತಳ್ಳಿಬಿಡ್ತಾನೆ, ಚೆನ್ನಾಗಿಲ್ಲದೆ ಇರೋ ಶಿಲ್ಪವನ್ನು ಒಪ್ಕೊಳ್ತಾನೆ. ಆದ್ದರಿಂದ ಶಿಲ್ಪವನ್ನು ಒಬ್ಬ ನೋಡಬೇಕು. ಇಷ್ಟರೊಂದಿಗೆ ನಾವು ಇದಕ್ಕೆ ನೋಡೋಣ. ಇಲ್ಲಿ ವಾಸುದೇವಾದಿ ಪ್ರತಿಮಾ ಲಕ್ಷಣಂ ಪ್ರವದಾಮಿ. ಕೆಲವೊಂದು ಭಾಗಗಳನ್ನು ಮಾತ್ರ ನಾನು ಹೇಳ್ತೇನೆ. ವಾಸುದೇವಾದಿ ಪ್ರತಿಮಾ ಲಕ್ಷಣವನ್ನು ನಾನು ಹೇಳ್ತೇನೆ. ಆಮೇಲೆ ಆ ಪ್ರತಿಮೆಯ ಎತ್ತರ ಎಷ್ಟಿರಬೇಕು ಅಂತ ಹೇಳಿದ್ರೆ, ಗೋಪುರದ ಎತ್ತರಕ್ಕನುಗುಣವಾಗಿ ನೀವು ಎಷ್ಟು ಅಗಲ ಮಾಡ್ತೀರಾ ಅಷ್ಟಕ್ಕನುಗುಣವಾಗಿ ಅಂತ. ನಮಗೆ ಈಗ ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಬರಲ್ಲ. ಯಾಕೆಂದರೆ ಜನ ಜಾಸ್ತಿ ಆಗ್ತಾರೆ. ಅವಾಗೇನು ಮಾಡೋದು? ಎತ್ತರದ ಪ್ರತಿಮೆ ಮಾಡಬೇಕಾ? ಅದಕ್ಕೆ ನಾವು ಗರ್ಭಗುಡಿಯ ಮಾನ ಮತ್ತು ಪ್ರತಿಮೆಯ ಮಾನ ಇತ್ಯಾದಿಗಳ ನಡುವೆ ನಾವೊಂದು ಸಮನ್ವಯವನ್ನು ಇವತ್ತು ಇಟ್ಕೊಳ್ಳಿಕ್ಕಾಗಲ್ಲ. ಗರ್ಭಗುಡಿಯ ಒಳಗಡೆ ಇರುವ ಪ್ರತಿಮೆ ಮತ್ತು ಗರ್ಭಗುಡಿಯ ಎತ್ತರ, ಆಮೇಲೆ ಪ್ರಾಸಾದದ ಎತ್ತರ, ಸುತ್ತಲಿನ ಹಾಲ್ ಏನು ಹಜಾರ ಅಂತ ಹೇಳ್ತೇವೆ ಅದರ ಎತ್ತರ ಒಂದಕ್ಕೊಂದಕ್ಕೆ ಮ್ಯಾಚ್ ಇವತ್ತು ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅವ್ರು ಹೇಳಿದ ಲೆಕ್ಕ ಬೇರೆ, ಇವತ್ತಾಗೋ ಲೆಕ್ಕ ಬೇರೆ. ಅವತ್ತು ಹೇಳಿದ್ದಿರ ಆಗೋದೇ ಇಲ್ಲ. ಆಯಿತಾ? ಇನ್ನು ಇವರು ತಾಲ ಅಂತ ಹೇಳ್ತಾರೆ. ಶಿಲ್ಪಶಾಸ್ತ್ರದಲ್ಲಿ ನಾರಾಯಣನ ಮೂರ್ತಿಗಳಿಗೆ ದಶತಾಳ, ಆ ತಾಳ ಅನ್ನೋದರ ಅಳತೆ ಬೇರೆ. ನಾರಾಯಣನಲ್ಲದ ಮೂರ್ತಿಗಳಿಗೆ ಅಷ್ಟತಾಳ, ಆ ತಾಳದ ಒಂದು ಅಳತೆ ಬೇರೆ ಇರುತ್ತೆ. ಅದಕ್ಕಿಂತ ಮೊದಲು ಚಿಕ್ಕದಕ್ಕಾಗಬೇಕಾದ್ರೆ ಅಂಗುಲ ಅಂತ. ಆ ಅಂಗುಲ ಹೇಗೆ ಅಂತಂದರೆ, ಒಂದು ಪ್ರತಿಮೆಯನ್ನು ನೀವೇನು ತಗೊಳ್ತೀರಲ್ಲ ಅದರ 96ನೇ ಒಂದು ಏನಿದೆ ಅದನ್ನು ಅಂಗುಲ ಅಂತ ಪರಿಗಣಿಸಬೇಕು ಅಂತ. ಅದರ ಮೇಲೆ ಇಷ್ಟು ಹುಬ್ಬು ಇರಬೇಕು, ಇಷ್ಟು ಕಣ್ಣಿರಬೇಕು, ಇಷ್ಟು ಮೂಗಿರಬೇಕು, ಇಷ್ಟು ಹಣೆ ಇರಬೇಕು, ಇಷ್ಟು ತಲೆಯ ಭಾಗ ಇರಬೇಕು, ಇಷ್ಟು ಹಿಂಭಾಗ ಇರಬೇಕು, ಇಷ್ಟು ಕಿರೀಟ, ಹೀಗೆಲ್ಲ. ಅದರಲ್ಲಿಯೂ ಒಂದು ವ್ಯತ್ಯಾಸ ಇದೆ. ವಿಷ್ಣು ಪ್ರತಿಮೆಯನ್ನು ಕೆತ್ತಬೇಕಾದ್ರೆ ಆಭರಣಾದಿಗಳು ಇರಲೇಬೇಕು. ಆಭರಣ ಇಲ್ಲದೆ ನೀವು ಕೆತ್ತುವ ಹಾಗೆ ಇಲ್ಲ.
ವಿಷ್ಣು ಪ್ರತಿಮೆ ಆಗಬೇಕಾದ್ರೆ. ಯಾಕೆ ಅಂದರೆ ಆ ಆಭರಣ ಎಲ್ಲ ಏನಿದೆ ಲಕ್ಷ್ಮಿಯ ಸಂಕೇತ, ಲಕ್ಷ್ಮಿ ಜೊತೆಗಿದ್ದಾನೆ ಅಂತಲೇ ಅರ್ಥ. ಸರ್ವಾಭರಣ ಭೂಷಿತವಾಗಿ ಕೆತ್ತಬೇಕಾದದ್ದು ನಿಮಗೆ ವಿಷ್ಣುವಿನ ಪ್ರತಿಮೆ ಮಾತ್ರ. ಅದಕ್ಕೆ ನೀವು ವೇದವ್ಯಾಸರ ಒಂದು ವರ್ಣನೆಯನ್ನು ನೀವು ಗಮನಿಸಬಹುದು. ಅಸಮೇನಧಿಕೆ ಸುಸಾಧಿತೆ ನಿಜತಾತೆ ರವಿರಾಶಿ ದೀಧಿತಿ ಅಂತ ದೇವರು ಅಂದರೆ ವೇದವ್ಯಾಸ ನಾರಾಯಣ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡಿದಾಗ ಸಂತೋಷ ಆಗಿ ವಿಧಿರೇ ತದ್ಗಳ ಸಂಗಿಭೂಷಣಂ, ಬ್ರಹ್ಮದೇವರು ಕೌಸ್ತುಭ ರತ್ನವನ್ನು ಕೊಟ್ಟರು. ಯಾಕೆ ಅಂದರೆ ಅದರ ಅಭಿಮಾನಿ, ಕೌಸ್ತುಭದ ಅಭಿಮಾನಿ ಯಾರು ಅಂದರೆ ಬ್ರಹ್ಮದೇವರು. ಹೀಗಾಗಿ ಬ್ರಹ್ಮದೇವರನ್ನು ಎದೆಯಲ್ಲಿಟ್ಕೊಂಡಿದ್ದಾನೆ ಅಂತ ಕೌಸ್ತುಭವನ್ನು. ಅದರಿಂದಾಗಿ ಯಾವುದೇ ಪ್ರತಿಮೆ ನೀವು ಮಾಡಿದ್ರು, ಅದು ಕಪಿಲ ಆಗಿರಬಹುದು, ಧನ್ವಂತರಿ ಆಗಿರಬಹುದು, ದತ್ತ ಆಗಿರಬಹುದು, ರಾಮ ಆಗಿರಬಹುದು, ಕೌಸ್ತುಭ ಇರಬೇಕು, ಕೌಸ್ತುಭಮಣಿ ಇರಬೇಕು. ಅದು ವನವಾಸಿ ರಾಮ ಆಗಿರಬಹುದು, ರಾಜ್ಯವಾಸಿ ರಾಮ ಆಗಿರಬಹುದು, ರಾಜಾರಾಮ ಆಗಿರಬಹುದು, ವನವಾಸಿ ರಾಮ ಆಗಿರಬಹುದು. ಕೆಲವೊಂದಿದೆ, ಯಾಕೆಂದರೆ ಅವನು ಧರಿಸಿದ್ನ ಇಲ್ವಾ ಅದು ಬೇರೆ, ನಮಗೆ ಈಗ ಅನುಸಂಧಾನಕ್ಕೆ ಬೇಕು. ಕಾಣ್ತಾ ಇತ್ತಾ ಕಾಣ್ತಿರ್ಲಿಲ್ವಾ ಜನರಿಗೆ, ಅದೆಲ್ಲ ಬೇರೆ. ಈಗ ಶ್ರೀಕರನಾರಾಯಣನನ್ನು ಚಿಂತಿಸಬೇಕು. ಶ್ರೀಕರನಾರಾಯಣ ಅದು ಚಿಂತನೆ ಮಾಡೋದು ಯಾಕೆಂದರೆ ಸಂಪತ್ತಿಗಾಗಿ. ಆರು ತಪ್ಪಿದ್ರೆ 8 ಭುಜಗಳಿಂದ ಕೂಡಿರುವ ಶ್ರೀಕರನನ್ನು ಚಿಂತಿಸಬೇಕು. ಹಣ ಒಳ್ಳೆ ಸಂಪತ್ತು ಒಳ್ಳೆ ಬರಬೇಕು ಅಂದರೆ ಪರಶುರಾಮ ಮಂತ್ರದಿಂದಲೂ ಆಗತ್ತೆ. ಯಜ್ಞಶಿಷ್ಟವಾದದ್ದು ಸಿಗತ್ತೆ ಅಂತಂದರೆ ಜಾತವೇದಸೆ, ಯಜ್ಞಯೋಗ್ಯವಾದದ್ದು. ಇಲ್ಲ ಹಣ ಬರಬೇಕು ನನಗೆ ಅಂತಂದರೆ ಶ್ರೀಕರೋಷ್ಟಾರಣಕೋ ಮಂತ್ರೋ ಗರುಡಾರೂಢ ಸಂಸ್ಮೃತಿ ಅಂತ ಹೇಳಿ ಅದು ಬರುತ್ತೆ. ಶ್ರೀಕರಣನ್ನು ಚಿಂತಿಸಬೇಕು. ಅಲ್ಲ, ಬೇರೆ ಬೇರೆ ಇದೆ, ಅದಕ್ಕೆ ಅವರವರಿಗೆ ಅನುಕೂಲವಾಗಿ ಬೇರೆ 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 ತರಹದ್ದನ್ನು ಚಿಂತನೆ ಮಾಡಬೇಕು. ಶ್ರೀಸ್ತುತಿ ಇದೆ, ಅದು ಬಹಳ ಪ್ರಬಲವಾದದ್ದು. ಹಾಗೆ 19ನೇ ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯವು ಸಂಪದ್ದಾಯಕವೇ. ಹಾಗೆ ಬೇರೆ ಬೇರೆ ಉಂಟು. ಅದರಲ್ಲಿ ಶ್ರೀಕರನನ್ನು ಚಿಂತನೆ ಮಾಡಬೇಕಾದ್ರೆ ಗರುಡನ ಮೇಲೇರಿ ಕೂತಿದ್ದಾನೆ, ಲಕ್ಷ್ಮಿಯನ್ನು ತೊಡೆಯಲ್ಲಿಟ್ಕೊಂಡಿದ್ದಾನೆ, 2 ಶಂಖ ಪ್ರಸೂನಾಕ್ಷ ನಿಧಿ ದಧಾನ. ಶಂಖ ಅಂತ ಒಂದು ನಿಧಿಯ ಹೆಸರು, ಪ್ರಸೂನ ಅಂತಂದರೆ ಪದ್ಮ ಅಂತ ಒಂದು ನಿಧಿಯ ಹೆಸರು. 2 ಹಿಡಿದಿದ್ದಾನೆ. ಹಣವನ್ನು ಕೈಯಲ್ಲಿ ಹಿಡಿದ ದೇವರು. ಅದೇ ಅದು ಆಯ್ತಾ. ನೀವು ಎಲ್ಲ ಮೂರ್ತಿಯಲ್ಲಿಯೂ ಕೂಡ ಅದನ್ನು ಚಿಂತನೆ ಮಾಡಬಹುದು ಅಂತಾರೆ. ನಿಮಗೆ ಹಣ ಬೇಕು ಅಂದರೆ ರತ್ನ ಪರ್ವತದ ಮೇಲ್ಗಡೆ ಇರುವ ಪರಮಾತ್ಮನ ರೂಪವನ್ನು ಚಿಂತಿಸಬೇಕು. ರತ್ನ ಪರ್ವತದ ಮೇಲ್ಗಡೆ ಇದ್ದಾನೆ, ಅದು ಯಾವ ರೂಪ ಬೇಕಾದ್ರೂ ಆಗಿರಬಹುದು. ನಿಮ್ಮ ಚಿಂತನೆ. ಇನ್ನು ದುರ್ಗಾದೇವಿಯ ಮಂತ್ರ ಬಹಳ ಪ್ರಭಾವಶಾಲಿ ಆಗಬೇಕು. ತರ್ಜಯಂತಿ, ಹೀಗೆ ಉಗ್ರವಾಗಿ ಬೆರಳು ತೋರಿಸಿ ಬೈತಾ ಇರುವ ಮೂರ್ತಿಯನ್ನು ಚಿಂತನೆ ಮಾಡಬೇಕು ಅಂತ ಆಚಾರ್ಯ ಹೇಳೋದಿವೆಲ್ಲ. ತಂತ್ರಶಾಸ್ತ್ರದಲ್ಲಿ ಹೀಗೆಲ್ಲ ಇದೆ. ಆದರೆ ಬೇರೆ ಬೇರೆ ಭಾವನೆಗಳಿದೆಯಲ್ಲ, ಮುಖದಲ್ಲಿ ಸಂಚಾರ ಆಗುವ ಭಾವನೆಗಳು, ಅದರ ಬೇರೆ ಬೇರೆ ಇದಕ್ಕೆ ಭೇದ ಉಂಟು ಮಾಡಬೇಕು ಅಂತ ಹೇಳಿದ್ರೆ ತೀಕ್ಷ್ಣವಾದ ದೃಷ್ಟಿಯ ದೇವರು, ಅಂದರೆ ನಿಮ್ಮ ಶತ್ರುಗಳಲ್ಲಿ ಭೇದ ಉಂಟು ಮಾಡಬೇಕು ಅಂತ ಸ್ತಂಭನ ಮೊದಲಾದವುಗಳೆಲ್ಲ ಇರ್ತದೆ. ಅದಕ್ಕೆಲ್ಲ ಬೇರೆ ಬೇರೆ ಭಾವನೆಗಳ ಮೂರ್ತಿಯನ್ನು ಚಿಂತನೆ ಮಾಡಬೇಕು. ಆದ್ದರಿಂದ ಶಿಲ್ಪದಲ್ಲಿ ಕೆಲವೊಂದು ಲಕ್ಷಣ ಯಾಕೆ ನಿಮ್ಮ ಮನಸ್ಸಿನ ಧ್ಯಾನಕ್ಕೆ ಅನುಕೂಲ ಆಗೋ ಹಾಗೆ. ಧ್ಯಾನ ಯಾಕೆ ಆಗಬೇಕು? ನಿಮ್ಮ ಮನೋಭೀಷ್ಟ ಸಿದ್ಧಿಗಾಗಿ ಆಗೋದಾದರೆ ಈ ರೀತಿ ಚಿಂತನೆ ಮಾಡಿ. ದೇವರು ಯಾವಾಗಲೂ ಹೀಗೆ ಇಟ್ಕೊಂಡಿರ್ತಾನ?
ದೇವರ ಮೂಮೆಂಟನ್ನು ಚಿಂತನೆ ಮಾಡಬಹುದಾ? ಮಾಡಬಹುದು. ದೇವರ ನಡೆಯನ್ನು ಇತ್ಯಾದಿಗಳನ್ನು ಚಿಂತನೆ ಮಾಡಬಹುದು. ಆ ಮೋಷನ್ನನ್ನು ಚಿಂತನೆ ಮಾಡಿ ಅಂತಲೂ ಹೇಳುತ್ತೆ, ಆಚಾರ್ಯರು ಹೇಳುತ್ತಾರೆ. ಆ ಒಂದು ನಡೆ, ಇವಾಗ ವೇದವ್ಯಾಸ ಮಂತ್ರದಲ್ಲಿ ಹೇಳುವಾಗ ಎಲ್ಲ ವೇದಗಳನ್ನು ಹೇಳುವ ವೇದವ್ಯಾಸರನ್ನು ಚಿಂತನೆ ಮಾಡಬೇಕು ಅಂತ, ಯಾವ ಮಂತ್ರ ಅಂತ ಬೇಡ, ಹೇಳಬೇಕು. ಹೀಗೆಲ್ಲ ಇದೆ. ಆದ್ದರಿಂದ ಈ ನಡೆಯನ್ನು ಚಿಂತನೆ ಮಾಡಬಹುದು. ಹಾಗೆ ಓಡುವ, ನಡೆಯುವ, ಕೊಲ್ಲುವ ಈ ಎಲ್ಲ ರೀತಿಯಾದ ನಡೆಯನ್ನು ಚಿಂತನೆ, ಕೇವಲ ನಿಂತೇ ಇದ್ದಾನೆ ದೇವರು ಅಂತಲೇ ಮಾಡಬೇಕಾಗಿಲ್ಲ. ಅಲ್ಲ, ಆಗಲಿ, ಅದನ್ನು ಇದು ಮಾಡಲೇಬೇಕು ಅಂತನೂ ಇಲ್ಲ. ಆದ್ದರಿಂದ ಅದೇ ಉಸಿರಾಡ್ತಾ ಇರುವ ದೇವರು, ಅವನ ಹೊಟ್ಟೆ ಈ ರೀತಿ ವಲಿಮತ್ ಫಲ್ಗುವುದರಂ ಅಂತ, ವಲಿಮತ್ ಪಲ್ಲವೋದರಂ, ಉಸಿರಾಡುವಾಗ ಆಚೆ ಈಚೆ ಆಡುವ ದೇವರನ್ನು ಚಿಂತಿಸಬೇಕು ಅಂತ. ಅಂದರೆ ಹೊಟ್ಟೆ ಉಸಿರು ತಗೊಳ್ಳೋದು ಉಸಿರು ಬಿಡೋದಾದಾಗ ಏನೊಂದು ಇದಾಗ್ತಾ ಇರುತ್ತೆ, ಅದನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ ಭಾಗವತದಲ್ಲಿ. ಆ ತರಹ ಉಂಟು. ಆಮೇಲೆ ಇಲ್ಲಿ ಅಡಿಯಿಂದ ಮುಡಿಯವರೆಗೂ ಮಾನಗಳನ್ನು ಹೇಳ್ತಾರೆ. ಅದು ಎಷ್ಟೆಷ್ಟು ಅಂಗುಲ ಅನ್ನೋದು ಸಾಪೇಕ್ಷ. ನೀವು ಇಷ್ಟು ಪ್ರತಿಮೆಯಿಂದ ಹಿಡಿದು ಇಷ್ಟು ದೊಡ್ಡ ಪ್ರತಿಮೆ, ಪುರುಷಾಕಾರದ ಪ್ರತಿಮೆಯವರೆಗೂ ಅಂಗುಲವನ್ನು ಚಿಂತನೆ ಮಾಡಬಹುದು. ಮುಖ್ಯವಾಗಿ ಇರಬೇಕಾದದ್ದೇನು ಅಂತಂದರೆ, ಅಂತರಂ ಚಕ್ಷುಷೋಕಾರ್ಯಂ ಚತುರಂಗುಲಮಾನತಃ ದ್ವಂಗುಲಂ ಚಾಕ್ಷಿಕೋನಂಚ ದ್ವಂಗುಲಂ ಚಾಂತರಂ ತಯೋಹೋ ಅಂತ ಹೇಳ್ತಾ ಎಲ್ಲ ಎಷ್ಟಿರಬೇಕು, ಕೇಶವಾದಿಗಳಿಗೆ ಎಷ್ಟಿರಬೇಕು, ವಾಸುದೇವಾದಿ ಪ್ರತಿಮಾ ಲಕ್ಷಣಂ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತನ್ನುವ 4 ಲಕ್ಷಣವನ್ನು ಹೇಳ್ತಾರೆ. ಇದಾದ ಮೇಲೆ ಕೇಶವಾದಿ 12 ಮೂರ್ತಿ. ಇದರಲ್ಲಿ ವ್ಯತ್ಯಾಸ ಮಾತ್ರ ಆಗ್ತಾ ಹೋಗುತ್ತೆ, ಆಯುಧಗಳ ವ್ಯತ್ಯಾಸ ಆಗತ್ತೆ. ಅದನ್ನು ಮುಂದೆ ನಿರೂಪಣೆ ಮಾಡ್ತಾರೆ. 44ನೇ ಅಧ್ಯಾಯ ನಾವೀಗ ಓದ್ತಾ ಇರೋದು, ಆಯಿತಾ? ನೀವು ಮುಂದೆ ಚತುರ್ವಿಂಶತಿ ಮೂರ್ತಿ ಸ್ತೋತ್ರ ಕಥನಂ ಅಂತ 48ನೇ ಅಧ್ಯಾಯದಲ್ಲಿ 24 ಮೂರ್ತಿಗಳ ಲಕ್ಷಣ ಏನು, ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳ ಲಕ್ಷಣ, ಅದೆಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆದರೆ ಒಂದು ಮಾತ್ರ, ಎಲ್ಲಿಯೂ ಕೂಡ ಅಸ್ತವ್ಯಸ್ತತೆ ಬರಬಾರದು. ಪ್ರತಿಮಾಭೂಷಣಾಢ್ಯ ಸ್ಯಾತ್ ಏತದುದ್ದೇಶ ಲಕ್ಷಣಂ. ನೀವು ಮುಂದೆ 45ನೆಯ ಲಕ್ಷಣ, ಇದಕ್ಕೆ ಪುರುಷ ಲಕ್ಷಣವನ್ನು ಒಂದು ಸೇರಿಸ್ಕೊಳ್ಬೇಕಾಗತ್ತೆ. ಸಾಮುದ್ರಿಕವನ್ನು ಚಿಂತನೆ ಮಾಡಬೇಕಾಗತ್ತೆ. ಮುದ್ರೆ ಅಂದರೆ ಏನು? ಅಂಗದ ವಿನ್ಯಾಸ. ನೀವು ಜನಕ್ಕೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ ಅನ್ನೋದೇ ಮುದ್ರೆ ಅಲ್ವಾ? ಅದು ಯಾವುದೂ ಮುದ್ರೆ ಆಗತ್ತೆ. ನನ್ನ ಊರ್ಧ್ವಪುಂಡ್ರ ಮುದ್ರೆ, ನನ್ನ ಈ ವೇಷ ಮುದ್ರೆ, ಆಂಗಿಕ ಅಭಿವ್ಯಕ್ತಿ, ಎಕ್ಸ್ಪ್ರೆಷನ್, ಇದು ಇವನೇನು ಅಂತ ಗೊತ್ತಾಗುತ್ತೆ. ಹಾಗೆ ಜ್ಞಾನವನ್ನು ಕೊಡುವ ದೇವರ ಮುದ್ರೆ ಅಂದರೆ ಜ್ಞಾನ ಕೊಡ್ತಾನೆ ಅಂತ. ಅವನು ಯಾವಾಗಲೂ ಹೀಗೆ ಇಟ್ಕೊಂಡಿರ್ತಾನೆ ಅಂತ ಏನು ಅಂದ್ಕೊಳ್ಬೇಡಿ. ಅಲ್ಲ, ಹಾಗೆ ಇಟ್ಕೊಂಡ್ರೂ ಏನಾಗೋಲ್ಲ, ಅಯ್ಯೋ ಬೆರಳು ನೋಯುತ್ತೋ ಏನೋ ದೇವರಿಗೆ ಅಂತ ಅಂದ್ಕೋಬೇಡಿ. ಮತ್ತು ಹಾಗೇ ಇಟ್ಕೊಂಡಿರ್ಬೇಕು ಅಂತನೂ ಇಲ್ಲ, ಜ್ಞಾನ ಕೊಡ್ತಾನೆ ಅಂತ ಅದರ ಅರ್ಥ. ವೇದವ್ಯಾಸರು ಯಾವಾಗಲೂ ಹೀಗೆ ಇದ್ರಾ? ನಿಮಗೆ ವೇದವ್ಯಾಸರು ಅಂತ ಕೂಡಲೇ ಜ್ಞಾನ, ಭಯ ಇದು ಬರಬೇಕು. ಈ ರೀತಿ ಅದನ್ನು ಚಿಂತನೆ ಮಾಡಿ ಪ್ರತಿಮಾಭೂಷಣಾಢ್ಯ ಸ್ಯಾತ್, ಪ್ರತಿಯೊಂದು ಲಕ್ಷಣ ಹೀಗೆ ಚಿಂತನೆ ಮಾಡಿ, ಪ್ರತಿಮೆ ಅನ್ನೋದು ಭೂಷಣಾಢ್ಯ ಆಗಿರಬೇಕು. ಸಾಮಾನ್ಯವಾಗಿ ದಕ್ಷಿಣೇತು ಕರೆ ಚಕ್ರಂ ಅಧಸ್ತಾತ್ ಪದ್ಮಮೇವಚ.
ಅನಯೈವ ದಿಶಾ ಕಾರ್ಯಂ ಲೋಕೆ ದೃಷ್ಟ್ವಾತು ಲಕ್ಷಣಂ. ಹ್ಯೂಮನ್ ಅನಾಟಮಿ ಗೊತ್ತಿರಬೇಕು ಹೇಗಿರುತ್ತೆ ಅಂತ. ದೇವರದ್ದು ಅದರಿಂದ ವಿಭಿನ್ನವಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಶಾಸ್ತ್ರವನ್ನು ಓದಿದಾಗ. ದೇವರ ಒಂದು ಚಿಂತನೆ ಏನಿದೆ ಅದು ವಿಭಿನ್ನವಾಗಿ ಇದೆ. ದೇವರನ್ನು ಕುರಿತಾದ ಚಿಂತನೆ ಇದಕ್ಕಿಂತ ವಿಭಿನ್ನವಾಗಿರುತ್ತೆ. ನಮಗೆ ಕಣ್ಣು ಹೀಗೆ ಅಂತ ಇದ್ದರೆ ದೇವರಿಗೆ ಇನ್ನೊಂದು ಸ್ವಲ್ಪ ಇಲ್ಲಿ ತನಕ ಹೋಗಬಹುದು. ಅದರಿಂದಾಗಿ ನೀವು ಇಲ್ಲಿಯ ನೆಲೆ, ಇಲ್ಲಿಯ ಆಕೃತಿ ಮೊದಲಾದವುಗಳನ್ನು ನೋಡಿ ದೇವರದು ಹೀಗಿರಲಿಲ್ಲ, ಇದೆಲ್ಲ ಧ್ಯಾನಕ್ಕೆ ಬೇಕಾದದ್ದು. ದಕ್ಷಿಣೇತು ಕರೆ, ಅದಕ್ಕೆ ಹೇಳಿದ್ದು ಅನಯೈವ ದಿಶಾ ಕಾರ್ಯಂ ಲೋಕೆ ದೃಷ್ಟ್ವಾತು ಲಕ್ಷಣಂ ಅಂತ 46ನೆಯ ಶ್ಲೋಕ. ಅನಯೈವ ದಿಶಾ ಕಾರ್ಯಂ ಲೋಕೆ ದೃಷ್ಟ್ವಾತು ಲಕ್ಷಣಂ, ಲೋಕದಲ್ಲಿ ನೋಡಿ ನೀವು. ಆಮೇಲೆ ಅತಿಲೋಕನಾದ ಭಗವಂತನ ಬಗೆಗೆ ಚಿಂತಿಸಿ. ದಕ್ಷಿಣ ಅಷ್ಟಾಕ್ಷರದಲ್ಲಿ ಚಿಂತನೆ ಮಾಡುವಾಗ ಶಂಖಚಕ್ರಧರ ಅಂತ ಇರುತ್ತೆ, ಅದು ಯಾವ ಕಡೆಯೂ ಮಾಡಬಹುದಾ ಅಥವಾ ಇಲ್ಲ, ಅಲ್ಲಿ ಶಂಖಚಕ್ರ ಹಾಗೆ ಹೌದು ಹೌದು ಹೌದು. ಅಲ್ಲಿ ಎಲ್ಲಿ ಯಾವುದು ಚಕ್ರ ಮೊದಲು ಹೇಳಿದರೆ ಅಲ್ಲಿ ಚಕ್ರ ಮೊದಲು. ಬಲ ಮೇಲ್ಗಡೆಯ ಕೈ, ಬಲ ಕೆಳಗಡೆಯ ಕೈ, ಎಡ ಮೇಲ್ಗಡೆಯ ಕೈ, ಎಡ ಕೆಳಗಡೆಯ ಕೈ. ನಾರಾಯಣ ಮೂರ್ತಿಯಲ್ಲಿ ಹೀಗೆ. ಅದೇ ನೀವು ಕೇಶವಾದಿ ಚತುರ್ವಿಂಶತಿಗೆ ಬಂದಾಗ ರೌಂಡು ಹೀಗೆ, ಕೆಲವೊಮ್ಮೆ ಹೀಗೆ ಉಲ್ಟಾ ರೌಂಡು, ಕೆಲವೊಮ್ಮೆ ಮೇಲ್ಗಡೆದು ಕ್ರಮ ಇರುತ್ತೆ, ಕೆಳಗಡೆದು ವ್ಯುತ್ಕ್ರಮ ಆಗುತ್ತೆ, ಕೆಳಗಡೆದು ಕ್ರಮ ಇರುತ್ತೆ, ಮೇಲ್ಗಡೆದು ವ್ಯುತ್ಕ್ರಮ ಆಗುತ್ತೆ. 6 4 24. ಅರ್ಧಕ್ರಮ ಸ್ಥಾಂತರಶ್ಚ ಷಟ್ಸು ಷಟ್ಸ್ವರಿ ಪೂರ್ವಿಣಾಂ ಅಂತ ಆಚಾರ್ಯ ಇಷ್ಟು ಸಂಕ್ಷಿಪ್ತವಾಗಿ ಮಾಡಿ ಅಂತ ಅಂದ್ಬಿಡ್ತಾರೆ. ಇಲ್ಲಿ ದಕ್ಷಿಣ ಹಸ್ತೆ ಚಕ್ರ. ಹೌದು ಹೌದು. ನಾರಾಯಣ ಮೂಲ ರೂಪ ಏನಿದೆ ಅದು ನಾರಾಯಣನ ರೂಪವನ್ನೇ ಹೇಳ್ತಾ ಇರೋದು. ಬಲಗಡೆ ಮೇಲ್ಗಡೆಯ ಕರದಲ್ಲಿ ಚಕ್ರ, ಅಧಸ್ತಾತ್ ಪದ್ಮಮೇವಚ, ಕೆಳಗಡೆ ಪದ್ಮ ಬಲಗೈಯಲ್ಲಿ, ವಾಮೇ ಶಂಖಂ, ಎಡ ಕೈಯಲ್ಲಿ ಇದು ಶಂಖ, ಎಡ ಕೆಳಗಡೆಯ ಕೈಯಲ್ಲಿ ಗದೆ. ಇದು ವಾಸುದೇವನ ಲಕ್ಷಣ. ಆಮೇಲೆ ಶ್ರೀಪುಷ್ಟಿ ಚಾಪ ಕರ್ತವ್ಯೇ ಪದ್ಮ ವೀಣಾ ಕರಾನ್ವಿತೆ. ಆಮೇಲೆ ಅಕ್ಕಪಕ್ಕದಲ್ಲಿ ಲಕ್ಷ್ಮೀದೇವಿ ಮತ್ತು ಭೂದೇವಿ ಇಬ್ಬರು ಇರಬೇಕು. ಅವರಿದ್ದು ಪದ್ಮ ವೀಣಾಕರಾನ್ವಿತೆ, ಪದ್ಮ ಮತ್ತು ವೀಣೆಯನ್ನು ಇಟ್ಕೊಂಡಿರ್ಬೇಕು. ಒಬ್ಬಳು ಪದ್ಮ, ಒಬ್ಬಳು ವೀಣೆ. ಯಾವುದೇ ರೂಪದಲ್ಲೂ ಶ್ರೀ ಮಾಡಬಹುದು. ವೇದವ್ಯಾಸ ರೂಪದಲ್ಲೇ ಆಚಾರ್ಯರು ವೇದವ್ಯಾಸ ರೂಪ, ದತ್ತ, ಕಪಿಲ ಇದಕ್ಕೆ ಶ್ರೀಭೂ ಹೇಳಲಿಲ್ಲ, ಲಕ್ಷ್ಮೀದೇವಿಯನ್ನು ಹೇಳಲಿಲ್ಲ. ಆ ಆಭರಣದ ಮೂಲಕವೇ ಚಿಂತನೆ ಮಾಡೋದು. ಕೆಲವೊಂದು ಮೂರ್ತಿಗಳಿಗೆ ಹೇಳಿದ್ದಾರೆ, ಆದರೆ ಅಲ್ಲಿ ಪದ್ಮ ಮತ್ತು ವೀಣೆಯನ್ನು ಹೇಳಲಿಲ್ಲ ಆಚಾರ್ಯರು. ಅದರ ಅರ್ಥ ವೀಣೆ ಅದು ನಾದದ ಸಂಕೇತ. ನಾದದ ಮೂಲಕ ದೇವರನ್ನು ಸ್ತೋತ್ರ ಮಾಡ್ತಾಳೆ ಅವಳು. ಇನ್ನು ಪದ್ಮ ಅನ್ನೋದು ಆ ಅರಳುವ ಮನಸ್ಸಿನ ಸಂಕೇತ. ಮನಸ್ಸಿನಿಂದ ಪೂರ್ತಿಯಾಗಿ ನಿನ್ನನ್ನು ಚಿಂತನೆ ಮಾಡ್ತಾಳೆ. ಮತ್ತು ಇಡೀ ಬ್ರಹ್ಮಾಂಡದ ಸಂಕೇತ. ಹಾಗೆ ಪದ್ಮಕ್ಕೆ 16 ಸಂಕೇತಗಳಿದೆ. ಅದರಲ್ಲಿ ದೇವರಿಗೆ ಅರ್ಪಣೆ ಮಾಡ್ತೇನೆ. ಅದರಿಂದ ಪದ್ಮ ವೀಣಾ ಕರಾನ್ವಿತೆ ಊರು ಮಾತ್ರೋಚ್ಛಿತಾಯಾಮೆ ಮಾಲಾ ವಿದ್ಯಾಧರೌ ತಥಾ. ಇದರ ಅಭಿಪ್ರಾಯ ಇನ್ನೂ ಒಂದು, ಮಾಲೆಯನ್ನು ವಿದ್ಯೆಯನ್ನು ಹಿಡಿದಿದ್ದಾಳೆ. ಪ್ರಭಾಮಂಡಲ ಸಂಸ್ಥೌತೌ ಪ್ರಭಾ ಹಸ್ತ್ಯಾದಿಭೂಷಣ. ಅವಳು ಪ್ರಭಾಮಂಡಲದಿಂದ ಕೂಡಿರುವ ಹಾಗೆ, ಅಥವಾ ಪ್ರಭಾಮಂಡಲದಲ್ಲಿ ಆನೆ ಇರುವ ಹಾಗೆ, ಆ ರೀತಿ ಕುದುರೆ ಇರುವ ಹಾಗೆ ಅವಳ ಪ್ರಭೆಯಲ್ಲಿ ಅವಳು ದೇವರ ಜೊತೆಗಿದ್ದಾಳೆ. ಈ ರೀತಿಯೂ ಚಿಂತನೆ ಮಾಡಬಹುದು. ಇನ್ನು ಪಿಂಡಿಕ, ಆ ಪ್ರತಿಮಾ ಪೀಠ ಇದೆಯಲ್ಲ, ಅದನ್ನು
ಡಿಸೈನ್ ಆಗಿ ಒಂದೋ ಪದ್ಮದ ಮೂಲಕ ಒಂದೋ ಆನೆಯ ಮೂಲಕ ಚಿಂತಿಸಬಹುದು ಅಂತ ಹೇಳ್ತಾರೆ. ಇಷ್ಟು ನಾವು 44ನೇ ಅಧ್ಯಾಯವನ್ನು ನೋಡಿದ್ದೇವೆ. ಮುಂದಿನ ಬಾರಿ ಪಿಂಡಿಕಾ ಲಕ್ಷಣ, ಶಾಳಗ್ರಾಮ ಮೂರ್ತಿಗಳ ಲಕ್ಷಣ, ಶಾಳಗ್ರಾಮ ಪೂಜಾ ಲಕ್ಷಣ, ಆಮೇಲೆ ಚತುರ್ವಿಂಶತಿ ಮೂರ್ತಿ ಸ್ತೋತ್ರ, ಮತ್ಸ್ಯಾದಿ ದಶಾವತಾರ ಲಕ್ಷಣ ಇತ್ಯಾದಿಗಳನ್ನೆಲ್ಲ ನೋಡೋಣ. ಇದು ಕೇಶವದ ಲಕ್ಷಣ ಆಗತ್ತಲ್ವ? ಇಲ್ಲ ಅದು ಒಂದಿದೆ. ಕೇಶವನ ಲಕ್ಷಣವೂ ಹೌದು, ವಾಸುದೇವನ ಲಕ್ಷಣವೂ ಹೌದು, ಆದರೆ ಎರಡು ಬೇರೆ ಬೇರೆ ರೂಪ. ಆಯ್ತಾ? ಅದು ಬರುತ್ತೆ. ಕೃಷ್ಣ ಇನ್ನೊಂದು ಕರೆಕ್ಟ್ 3 ನಿಮಿಷ ಬಿಟ್ಟು ಶುರು ಆಗುತ್ತೆ.